ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಿಪಡಿಸುತ್ತಿರುವ ಹಿನ್ನೆಲೆ ಮೇಕೆದಾಟಿಗಾಗಿ ರಾಜ್ಯ ಗಡಿ ಭಾಗದಲ್ಲಿ ಕನ್ನಡ ಪರ ಹೋರಾಟಗಾರರ ಕಿಚ್ಚು. ಮೇಕೆದಾಟು ಯೋಜನೆಯನ್ನ ತಡೆಯುತ್ತೇವೆ ಎಂದು ಪ್ರಣಾಳಿಕೆಯಲ್ಲಿ ಹೊರಡಿಸಿರುವಂತಹ ತಮಿಳುನಾಡಿನ ಡಿಎಂಕೆ ಪಕ್ಷ ರಾಜ್ಯ ಗಡಿ ಭಾಗ ಅತ್ತಿಬೆಲೆಯಲ್ಲಿ ಕನ್ನಡ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ. ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಿಪಡಿಸಬಾರದು ಅಂತ ಕನ್ನಡಿಗರ ಒತ್ತಾಯ. ನೂರಾರು ಮಂದಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗಿ. ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ, ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ಕುಮಾರ್ ಭಾಗ್ ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಅತ್ತಿಬೆಲೆ ಟೋಲ್ಗೇಟ್ನಿಂದ ಗಡಿ ಗೋಪುರದ ತನಕ ಪ್ರತಿಭಟನಾ ರ್ಯಾಲಿ. ಮೇಕೆದಾಟು ಯೋಜನೆ ವಿರುದ್ಧ ತಮಿಳುನಾಡು ರಾಜಕಾರಣಿಗಳು ವಿರೋಧ. ಕಾವೇರಿ ನೀರಿಗೂ ಖ್ಯಾತಿ ತೆಗೆಯುತ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಾ ಇಲ್ಲ. ಕರುಣಾನಿಧಿ, ಜಯಲಲಿತಾ, ಎಂಜಿಆರ್ ಕಾಲದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮೇಕೆದಾಟು ಯೋಜನೆಯಿಂದ ನಿಮಗೆ ಆಗುವ ನಷ್ಟ ಏನು? ಅದನ್ನ ಮೊದಲು ಸ್ಪಷ್ಟಪಡಿಸಿ. ಮೇಕೆದಾಟು ಯೋಜನೆ ರಾಜ್ಯಕ್ಕೆ ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆಗೆ ಬಳಕೆ. ಮಳೆಗಾಲದಲ್ಲಿ ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನ ತಡಿತೀವಿ. ನಿಮ್ಮ ಡ್ಯಾಂಗಳಿಗೆ ನೀರನ್ನ ಹರಿಸ್ತೀವಿ. ಆದ್ರೆ ಸ್ಟಾಲಿನ್ ಇಡೀ ತಮಿಳುನಾಡು ಜನರನ್ನ ರಾಜ್ಯದ ವಿರುದ್ಧ ಎತ್ತುಕಟ್ಟಲಾಗ್ತಾ ಇದೆ. ನಾವು ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರೋದಿಲ್ಲ. ಸದ್ಯ ಬೆಂಗಳೂರಲ್ಲಿ ಕುಡಿಯೋ ನೀರಿಲ್ಲ. ಬೆಂಗಳೂರಿನಲ್ಲಿ ತಮಿಳರು ಕೂಡ ಇದ್ದಾರೆ. ಹಾಗಾದ್ರೆ ಸ್ಟಾಲಿನ್ ಅವರೇ, ನಿಮ್ಮ ತಮಿಳರನ್ನ ವಾಪಸ್ ಕರೆಸಿಕೊಳ್ಳಿ. ರೈಲು ಬಸ್ಸುಗಳ ಮೂಲಕ ವಾಪಸ್ ಕರೆಸಿಕೊಳ್ಳಿ. ನಮ್ಮ ರಾಜ್ಯ ಸರ್ಕಾರ ಸ್ಟಾಲಿನ್ಗಾಗಿ ಈಗಾಗಲೇ ನೀರು ಹರಿಸಿದ್ದಾರೆ. ರಾಜ್ಯದ ಜನರ ಹಿತ ಮರೆತು ಅಧಿಕಾರಕ್ಕಾಗಿ ನೀರು ಹರಿಸಿದ್ದಾರೆ. ನೀರಿನ ಬವಣೆಯಿಂದ ರಾಜ್ಯದ ಜನರಲ್ಲಿ ಕಣ್ಣೀರು ಬರ್ತಾ ಇದೆ. ಸ್ಟಾಲಿನ್ ಆಟವಾಡಲು ಹೋಗಬೇಡಿ. ಹೊಸೂರು, ತಾಳವಾಡಿ, ನೀಲಗಿರಿ ತಮ್ಮ ರಾಜ್ಯಕ್ಕೆ ಸೇರಿದ್ದು ಎಚ್ಚರ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಮೇಕೆದಾಟಿಗಾಗಿ ಪಾದಯಾತ್ರೆ. ಈಗ ಅವರೇ ಯೋಜನೆ ಮರೆತು ನೀರು ಬಿಟ್ಟಿದ್ದಾರೆ. ನಮ್ಮ ರಾಜ್ಯದ ಸಿನಿಮಾ ನಟರು ಕಾವೇರಿ ಹೋರಾಟದಲ್ಲಿ, ರೈತರ ಹೋರಾಟದಲ್ಲಿ ಬೀದಿಗೆ ಬರಬೇಕು. ತಮಿಳು ನಟರು ಆದಂತಹ ರಜನಿಕಾಂತ್, ಕಮಲ್ ಹಾಸನ್ ಸ್ಟಾಲಿನ್ಗೆ ಹೇಳಬೇಕು, ಮೇಕೆದಾಟು ಯೋಜನೆ ಜಾರಿಗೆ ಅಡ್ಡಪಡಿಸದಂತೆ ಹೇಳಬೇಕು. ಇಲ್ಲವಾದ್ರೆ ರಜನಿಕಾಂತ್, ಕಮಲ್ ಹಾಸನ್ ರಾಜ್ಯಕ್ಕೆ ಬರಲೇಬೇಡಿ. ರಾಜ್ಯದಲ್ಲಿ ತಮಿಳು ಸಿನಿಮಾವನ್ನ ಬ್ಯಾನ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ವಾಟಾಳ್ ನಾಗರಾಜ್. ಅತ್ತಿಬೆಲೆ ಗಡಿಯಲ್ಲಿ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ವಾಟಾಳ್ ನಾಗರಾಜ್. ಇನ್ನು ಗಡಿ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ವಾಟಾಳ್ ನಾಗರಾಜ್. ಈ ವೇಳೆ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ವಾಟಾಳ್ ನಾಗರಾಜ್ ವಶಕ್ಕೆ ಪಡೆದಿದ್ದಾರೆ ಅತ್ತಿಬೆಲೆ ಪೊಲೀಸರು. ವಾಟಾಳ್ ನಾಗರಾಜ್ ಸೇರಿ 20ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ವಶಕ್ಕೆ ಪಡೆಯಲಾಗಿದೆ. ಪೊಲೀಸ್ ವಾಹನದಲ್ಲಿ ಠಾಣೆಗೆ ಕರೆದೊಯ್ದ ಪೊಲೀಸರು. ಸ್ವಲ್ಪ ಹೈವೇ ಇದೆ, ಸ್ವಲ್ಪ ಹುಷಾರಪ್ಪ, ನೀವು ಹುಷಾರು. ಮೇಕೆದಾಟು ಯೋಜನೆ ಜಾರಿಯಾಗಲು ವಿರೋಧ ಪಡಿಸಿತು ತಮಿಳುನಾಡು ಸರ್ಕಾರಕ್ಕೆ. ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸಿದ ಸ್ಟಾಲಿನ್, ಎಂಕೆ ಸ್ಟಾಲಿನ್ಗೆ, ತಮಿಳುನಾಡು ಸರ್ಕಾರಕ್ಕೆ, ಎಂಕೆ ಸ್ಟಾಲಿನ್ ಅವರಿಗೆ ಕನ್ನಡ ಪದ ಹೋರಾಟಕ್ಕೆ ಬಂಧನ ಮಾಡಲಿಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ನಿಂತಿಗೆಟ್ಟ ತಮಿಳುನಾಡು ಸರ್ಕಾರಕ್ಕೆ ಧಿಕ್ಕಾರ.
ಏನ್ ಹೇಳ್ತೀರಿ ಸರ್? ಹೌದು, ಅವರು ನಮ್ಮ ರಾಜ್ಯದ ತಾವು ಕೇಳಿದ್ದು ಬಹಳ ಅದ್ಭುತವಾದಂತ ಪ್ರಶ್ನೆ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಅವರು ಪಾದಯಾತ್ರೆ ಮಾಡಿದ್ರು. ಈಗ ಅವರ ಪಾದಯಾತ್ರೆಯಿಂದ ಮರೆತಿದ್ದಾರೆ, ಅವರೇ ಮರೆತಿದ್ದಾರೆ. ಅವರೇ ನೀರು ಬಿಟ್ಟಿರೋದು, ತಮಿಳುನಾಡಿಗೆ ನೀರು ಬಿಟ್ಟವ್ರೆ ಅವರು. ಈ ದೃಷ್ಟಿಯಿಂದ ಇದು ರಾಜಕೀಯವಾಗಿ ತಮಿಳುನಾಡಿನಲ್ಲಿ ಡಿಎಂಕೆಗೆ ಬೆಂಬಲ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಅತ್ಯಂತ ಅಗೌರವ. ನಾನು ಇನ್ನೂ ಒಂದು ಮುಂದೋಗಿ ನಮ್ಮ ರಾಜ್ಯದ ಸಿನಿಮಾ ನಟರುಗಳು, ಕರ್ನಾಟಕದ ಸಿನಿಮಾ ನಟರುಗಳು, ನೀವು ಕಾವೇರಿ ಹೋರಾಟದಲ್ಲಿ, ಉತ್ತರ ಕರ್ನಾಟಕದ ರೈತರ ಹೋರಾಟದಲ್ಲಿ, ಮೇಕೆದಾಟು ಹೋರಾಟದಲ್ಲಿ ಬೀದಿಗೆ ಬರಬೇಕು, ಬೀದಿಗೆ ಬರಲೇಬೇಕು. ಮತ್ತು ತಮಿಳುನಾಡಿನಲ್ಲಿ ರಜನಿಕಾಂತ್ ಕಮಲ್ ಹಾಸನ್ ಸ್ಟಾಲಿನ್ ಅವರನ್ನ ಭೇಟಿ ಮಾಡಬೇಕು. ಭೇಟಿ ಮಾಡಿ ಮೇಕೆದಾಟು ಬಗ್ಗೆ ತಕರಾರು ತೆಗಿಬೇಡಿ, ಮೇಕೆದಾಟಿಗೆ ಅವಕಾಶ ಕೊಡಿ ಅಂತೇಳಿ ಇವರು ರಜನಿಕಾಂತ್ ಮತ್ತು ಇವರೆಲ್ಲರೂ, ಕಮಲ್ ಹಾಸನ್ ಎಲ್ಲರೂ ಕೂಡಲೇ ಹೇಳಬೇಕು. ಇಲ್ಲ ಅಂತಂದ್ರೆ ರಜನಿಕಾಂತ್ ಕರ್ನಾಟಕ ಬರಬೇಡಿ, ಕಮಲ್ ಹಾಸನ್ ಕರ್ನಾಟಕ ಬರಬೇಡಿ, ರಜನಿಕಾಂತ್ ಕಮಲ್ ಹಾಸನ್ಗೆ ಕರ್ನಾಟಕ ಬಂದ್ ಮಾಡ್ತೀವಿ. ಇದೊಂದೇ ಅಲ್ಲ, ನೀವೊಂದು ಹೀರೋ ಮೇಕೆದಾಟಿಗೆ ತೀವ್ರ ಹೋರಾಟ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣ ತಮಿಳು ಚಿತ್ರಗಳನ್ನ ಬಂದ್ ಮಾಡ್ತೇವೆ, ತಮಿಳು ಗಡಿ ಬಂದ್ ಮಾಡ್ತೀವಿ. ಎಚ್ಚರ ಎಚ್ಚರ ಎಚ್ಚರ.